पिपासमलां ज्येष्ठमलक्ष्मीं नाशयाम्यहम् अभूतिमसमृद्धिं च सर्वां निर्णुत मे गृहात्. ಹಸಿವು ಬಾಯಾರಿಕೆಯ ಕೊಳೆಮೈಯ ಹಿರಿಯಕ್ಕ, ಬಡತನದ ಹೊಲೆಯನ್ನು ತೊಲಗಿಸುವೆ ನಾನು. ಕೆಳಗೆಳೆದು ಬೀಳಿಸುವ ಹೊರೆಯನ್ನು ಕೊರೆಯನ್ನು ಎಲ್ಲವನ್ನೂ ತಳ್ಳಿಬಿಡು ನನ್ನ ಮನೆಯಿಂದ. ಅಲಕ್ಷ್ಮಿ ಅಂತ ಲಕ್ಷ್ಮೀದೇವಿಯ ಅಕ್ಕ ಅಂತ ಇವಳ ಬಗ್ಗೆ ಕೇಳಿ ಬರ್ತದೆ. ಸಮುದ್ರ ಮಥನ ಆದಾಗ ಲಕ್ಷ್ಮೀದೇವಿಗಿಂತ ಮುಂಚೆ ಈಕೆ ಜನಿಸಿದವಳು. ಲಕ್ಷ್ಮೀದೇವಿ ನಾರಾಯಣನ ಪತ್ನಿ. ಮತ್ತೆ ಸಂಪತ್ತು, ಜ್ಞಾನ, ಮನುಷ್ಯನ ಯೋಗ್ಯತೆ ಇತ್ಯಾದಿ ಎಲ್ಲದಕ್ಕೂ ಕೂಡ ಅವಳು ಅಭಿಮಾನಿ. ಈ ಅಲಕ್ಷ್ಮಿ ಏನಿದ್ದಾಳೆ ಅವಳಿಗೆ ಜ್ಯೇಷ್ಠ ಅಂತ ಕೂಡ ಹೇಳೋದಿದೆ. ಜ್ಯೇಷ್ಠ ಅಲಕ್ಷ್ಮಿ ಅಂತ. ಕೆಲವು ಕಡೆ ಜ್ಯೇಷ್ಠ ಅಂತಲೇ ಹೆಸರು ಬಂದರೂ ಬರ್ತದೆ. ಅದಕ್ಕೇನು ಕಾರಣ? ಜ್ಯೇಷ್ಠ ಅಂದರೆ ಲಕ್ಷ್ಮೀದೇವಿಗೆ ಹಿರಿಯಳಾದ್ರಿಂದ ಅಂತ ಅದರ ತಾತ್ಪರ್ಯ. ಅವಳು ಹಸಿವು, ಬಾಯಾರಿಕೆ, ಬಡತನ, ದೈನ್ಯ ಇವೆಲ್ಲದಕ್ಕೂ ಕೂಡ ಅಭಿಮಾನಿನಿ. ಮತ್ತು ಅದಕ್ಕೆಲ್ಲದಕ್ಕೂ ಕೂಡ ಕಾರಣಗಳು ಹೌದು. ಲಕ್ಷ್ಮೀದೇವಿಗಿಂತ ಮುಂಚೆ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದವಳು. ಅವಳನ್ನ ನಾನು ನಾಶ ಮಾಡಿಕೊಳ್ಳುತ್ತೇನೆ ಅಂತ ಲಕ್ಷ್ಮೀದೇವಿಯನ್ನ ಇವನು ಪ್ರಾರ್ಥಿಸ್ತಾ ಇದ್ದಾನೆ ಭಕ್ತ. ನಿನ್ನ ಅನುಗ್ರಹದಿಂದ ನಾಶ ಮಾಡಿಕೊಳ್ತೇನೆ ಅಂತ. ಮತ್ತೆ ನನ್ನ ಮನೆಯಿಂದ ಎಲ್ಲ ಥರದ ದಾರಿದ್ರ್ಯ, ಕೊರತೆ ಇದೆಲ್ಲವನ್ನು ನೀನು ಹೊಡೆದು ಓಡಿಸು ಅಂತ ಅವಳನ್ನ ಪ್ರಾರ್ಥಿಸ್ತಾ ಇದ್ದಾನೆ. ಇದು ಸೌಭಾಗ್ಯ ಲಕ್ಷ್ಮಿಯ ಮಂತ್ರ ಅಂತ ಹೀಗೆ ಕೇಳಿ ಬರ್ತದೆ. ಶಬ್ದದ ಅರ್ಥ ಹೀಗಾಗ್ತದೆ: ಕ್ಷುತ್ ಅಂದರೆ ಹಸಿವೆ, ಪಿಪಾಸ ಅಂದರೆ ಬಾಯಾರಿಕೆ, ಮಲ ಅಂದರೆ ಅಶುದ್ಧವಾದ ಶರೀರವುಳ್ಳವಳು. ಕ್ಷುತ್ತು, ಹಸಿವು, ನೀರಡಿಕೆ ಮತ್ತು ಮಾನಸಿಕ ದೋಷಗಳು, ದೈಹಿಕ ದೋಷಗಳು ಇವುಗಳನ್ನು ಒಳಗೊಂಡಂಥವಳು. ಅವಳು ಇರುವುದೇ ಹಾಗೆ ಅಂತ ಅರ್ಥ. ಅಂಥ ಜ್ಯೇಷ್ಠಾಂ ಲಕ್ಷ್ಮೀದೇವಿಗೆ ಹಿರಿಯಕ್ಕಳಾದಂತಹ ಅಲಕ್ಷ್ಮೀಂ ಲಕ್ಷ್ಮೀದೇವಿಯನ್ನು ಅಹಂ ನಾನು ನಾಶಯಾಮಿ ನಾಶ ಮಾಡಿಕೊಳ್ಳುತ್ತೇನೆ. ಮತ್ತೆ ಅಭೂತಿಂ ಬಡತನವನ್ನು, ಭೂತಿ ಅಂದರೆ ಏಳಿಗೆ, ಐಶ್ವರ್ಯ, ಅಭೂತಿ ಅಂದರೆ ಬಡತನ, ಅಸಮೃದ್ಧಿ, ಸಮೃದ್ಧಿ ಅಂದರೆ ಪರಿಪೂರ್ಣತೆ, ಅಸಮೃದ್ಧಿ ಅಂದರೆ ಕೊರತೆ, ಅದೆಲ್ಲವನ್ನು ಸರ್ವಾಂ ಎಲ್ಲವನ್ನೂ ಕೂಡ, ಎಲ್ಲ ರೀತಿಯಾದನ್ನು ಕೂಡ ಮೇ ನನ್ನ ಗೃಹಾತ್ ಮನೆಯಿಂದ ನಿರ್ಣುದ ನೀನು ತೊಲಗಿಸುವಂತ ಲಕ್ಷ್ಮೀದೇವಿ ಬಳಿ ಪ್ರಾರ್ಥನೆ. ಈ ಅಲಕ್ಷ್ಮಿಯ ಬಗ್ಗೆ ಹೀಗೊಂದಿಷ್ಟು ವಿವರಗಳನ್ನು ನಾವೀಗ ನೋಡೋಣ. ಅಲಕ್ಷ್ಮಿ ಅಂದರೆ ಯಾರು ಅಂತ. ಹಿಂದೆ ಮಹಾಭಾರತ ಪ್ರವಚನ ಕಾಲದಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ಹೇಳಿದ್ದೆ. ಎಲ್ಲ ಥರದ ಅಮಂಗಳ ವಸ್ತುಗಳ ಮೂರ್ತಿ ಅವಳು. ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದವಳು. ತ್ರಿಮೂರ್ತಿಗಳು ಆಕೆಯನ್ನ ಎಲ್ಲ ಅಮಂಗಳ ವಸ್ತುಗಳಲ್ಲಿ ನೀನು ಹೋಗಿರು ಅಂತ ಕಳಿಸಿದರು ಅಂತ ಕೇಳಿಬರ್ತದೆ. ನಾವು ಕನ್ನಡದ ಭಾಷೆಯಲ್ಲಿ
ಇದೊಂದು ಶಬ್ದ ಕೇಳಿರ್ತೀವಿ. ಇದೊಂದು ಶುದ್ಧ ಮೂದೇವಿ ಅಂತ ಯಾರನ್ನಾದರೂ ಮೂದಲಿಸ್ತಾ ಇರ್ತಾರೆ. ಅದ್ಯಾಕೆ ಒಳ್ಳೆ ಮೂದೇವಿ ಅಂತ ಕೂತಿದೆಯಲ್ಲ ಅಂತ. ಇದಕ್ಕೆಲ್ಲ ಅರ್ಥ ಏನು? ನನಗೂ ಕೂಡ ಅದು ಗೊತ್ತಿರಲಿಲ್ಲ. ಏನೋ ಬೈಯುವ ಶಬ್ದ ಅಂತ ಅಷ್ಟೇ ಗೊತ್ತಿತ್ತು. ಪುರಾಣಿಕ್ ಎನ್ಸೈಕ್ಲೋಪೀಡಿಯಾದಲ್ಲಿ ಹೀಗೆ ಹೇಳ್ತಾರೆ: ಆಸ್ ಶಿ ಈಸ್ ದ ಎಲ್ಡರ್, ಶಿ ಈಸ್ ಆಲ್ಸೋ ಕಾಲ್ಡ್ ಮೂದೇವಿ ಅಥವಾ ಮೂದೇವಿ. ಈ ಮೂಲದೇವಿ ಅಂತ ಪ್ರಾಯ ಅದು ಮೂಲ ಶಬ್ದ ಇದ್ದಿರಬೇಕು. ಮೂಲದೇವಿ ಅಂದರೆ ಮೂಲ ಅಂದರೆ ಮೊದಲಿನಿಂದ, ಮೂಲದೇವಿ ಅಂದರೆ ಮೊದಲಿನ ದೇವಿ ಅಂತ ಅದರ ಅರ್ಥ. ಇವಳು ಲಕ್ಷ್ಮೀದೇವಿಗಿಂತಲೂ ಮೊದಲಿನವಳಾದ್ರಿಂದ ಇವಳನ್ನ ಮೂಲದೇವಿ ಅಂತ ಹೇಳಿ ಕ್ರಮವಾಗಿ ಅವಳನ್ನ ಮೂದೇವಿ ಅಂತ ಹೇಳುವ ರೂಢಿ ಬಂತು ಅಂತ ಕಾಣಿಸ್ತದೆ. ಆದ್ರಿಂದಲೇ ಇದೊಂದು ಶುದ್ಧ ಮೂದೇವಿ ಅಂದರೆ ಅಪ್ರಯೋಜಕ, ಯಾವುದೇ ರೀತಿಯಾದ ಪ್ರಯೋಜನವನ್ನು ಯಾರಿಗೂ ಮಾಡದೇ ಇರುವಂಥವಳು, ಕೆಡುಕಿಗೆ ಕಾರಣಗಳು, ಈ ಎಲ್ಲ ಅರ್ಥದಲ್ಲಿ ಮೂದೇವಿ ಅಂತ ಅನ್ನೋದನ್ನ ಎಲ್ಲರನ್ನು ಕೂಡ ಯಾರನ್ನಾದರೂ ಬೈಲಿಕ್ಕೆ ಇದನ್ನು ಪ್ರಯೋಗ ಮಾಡ್ತಾರೆ. ಅದರಿಂದ ಮೂದೇವಿ ಅಂತ ಒಂದು ಮಹಾಪ್ರಾಣನೂ ಹೇಳ್ತಾರೆ. ಮೂದೇವಿ ಅಂತ ಅನ್ನೋದು ಹೆಚ್ಚು ಯೋಗ್ಯವಾದದ್ದು. ಇವಳನ್ನ ಹೇಗೆ ಪೂಜಿಸಬೇಕು ಅಂತ ಅನ್ನೋದನ್ನ ಬೋಧಾಯನ ಸೂತ್ರದಲ್ಲಿ ಹೇಳ್ತಾರೆ ಅಂತ ಕೇಳಿ ಬರ್ತದೆ. ಅವಳನ್ನು ಪೂಜಿಸಬೇಕು ಅಂತಲ್ಲ, ಪೂಜಿಸುವವರು ಹೇಗೆ ಪೂಜಿಸ್ತಾರೆ ಅಂತ ಅದಕ್ಕಾಗಿ ಹೇಳಿದೆ ಅಷ್ಟೆ. ಆದರೆ ಮುಂದೆ ಒಬ್ಬ ಆಳ್ವಾರ, ವೈಷ್ಣವ ಆಳ್ವಾರರು, ತೊಂಡಿರಪ್ಪೋಡಿ ಆಳ್ವಾರ್ ಅಂತನವರು, ಅವರು 7ನೇ ಶತಮಾನದಲ್ಲಿದ್ದರು. ಅವರು ಈ ಅಲಕ್ಷ್ಮಿಯನ್ನ ಪೂಜಿಸುವುದು ಯೂಸ್ಲೆಸ್, ಯಾವುದೇ ರೀತಿಯಿಂದ ಅದಕ್ಕೆ ಪ್ರಯೋಜನ ಇಲ್ಲ ಅಂತ ಅವ್ರು ಹೇಳಿದರು ಅಂತ ಕೇಳಿ ಬರ್ತದೆ. ಮುಂದೆ ಈ ಅಲಕ್ಷ್ಮಿಯ ಕೆಲವು ಚಿತ್ರಗಳು, ವಿಗ್ರಹಗಳು ಅಲ್ಲಲ್ಲಿ ಕಾಣ್ತಾವೆ ನಮಗೆ. ಆದರೆ ಮುಂದೆ 10ನೇ ಶತಮಾನದ ಬಳಿಕ ಆ ಲಕ್ಷ್ಮೀ ದೇವಿಯ ಪೂಜೆಯನ್ನ ಬಿಟ್ಟಂತೆ ಕಾಣಿಸ್ತಾರೆ, ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಅದನ್ನ ಅಂತ ಅಭಿಪ್ರಾಯ ಪಡ್ತಾರೆ. ಶಿವಪುರಾಣಗಳಿಗೆ ಅನುಸಾರವಾಗಿ ಈ ಅಲಕ್ಷ್ಮಿ ಅಂದ್ರೆ ಪರಾಶಕ್ತಿ, ಆದಿಶಕ್ತಿ ಏನಿದ್ದಾಳೆ ಅವಳ 8 ರೂಪಗಳಲ್ಲಿ ಇದೊಂದು. This goddess is one of the 8 portions of ಪರಾಶಕ್ತಿ. ಜ್ಯೇಷ್ಠ ಅಂತ ಅನ್ನೋಳು ಹೀಗೆ 8 ರೂಪಗಳಲ್ಲಿ ಒಂದು. It was believed that the powers of this goddess regulated human lives in various ways. ಈ ಜ್ಯೇಷ್ಠಾದೇವಿಯ ಶಕ್ತಿಗಳು ಮಾನವ ಜನಾಂಗದ ಮೇಲೆ ನಾನಾ ಥರದ ಪ್ರಭಾವಗಳನ್ನು ಬೀರ್ತವೆ ಅಂತ ಹೀಗೆ ಕೇಳಿ ಬರ್ತದೆ. ಅಂತೂ ಅಲಕ್ಷ್ಮಿಯನ್ನ ಪೂಜೆ ಮಾಡೋದು ಕೆಲವು ಕಡೆ ರೂಢಿಯಲ್ಲಿ ಇತ್ತು ಅಂತ ಅನ್ನೋದು ನಮಗೆ ಅದರಿಂದ ಗೊತ್ತಾಗ್ತದೆ. ಈ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಈ ಅಲಕ್ಷ್ಮಿ ಅಂತನ್ನುವವಳು ದುರ್ಯೋಧನನ ಪತ್ನಿ. ಕೇವಲ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಅಲ್ಲ, ಬೇರೆಯವರ ಅನೇಕ ಅಭಿಪ್ರಾಯಗಳನ್ನು ಕೂಡ ಕಲಿಯ ಪತ್ನಿ ಅಂತ ಇನ್ನು ಕೆಲವು ಕಡೆ ಪದ್ಮಪುರಾಣ ಮೊದಲಾದ ಕಡೆನೂ ಕೂಡ ಅದು ಕಂಡು ಬರ್ತದೆ. ಅದೇನು ಹೊಸದೇನಲ್ಲ, ಅದು ಪುರಾಣಿಕ್ ಎನ್ಸೈಕ್ಲೋಪೀಡಿಯಾದಲ್ಲಿ ನಮಗೆ ಹೀಗೆ ಲಭ್ಯ ಇದೆ. ಅದನ್ನು ಕೂಡ ಇಲ್ಲಿ ಹೇಳ್ತೇನೆ, ಅದನ್ನು ಗಮನಿಸಬೇಕು ಎಲ್ಲರೂ ಕೂಡ. ಮಹಾಭಾರತ ತಾತ್ಪರ್ಯ ನಿರ್ಣಯದ 19ನೇ ಅಧ್ಯಾಯದ 201ನೇ ಶ್ಲೋಕದಲ್ಲಿ ಉದ್ವಾಹ್ಯ ಕಾಶಿತನಯಾಂ ಗಿರಿಜಾಭಿವಿಷ್ಟಾಂ ಸಾಕ್ಷಾನ್ ನರೇಶು ಜನಿತಾಂ ಪ್ರಥಮಾಂ ಅಲಕ್ಷ್ಮೀಂ ತಸ್ಯಾಂ ಸುತಂ ತ್ವಜನಯತ್ ಪುರ ಆಸ ಯೋಕ್ಷಃ ಕನ್ಯಾಂ ಪುರಾಂ ಪ್ರಿಯತಮಾಂ ಚ ಷಡಾನನಸ್ಯ ಅಂತ ಇಷ್ಟು ಹೀಗೆ ಕೇಳಿ ಬರ್ತದೆ. ಈ ದುರ್ಯೋಧನನ ಪತ್ನಿ ಅವಳು ಕಾಶಿ ರಾಜಕುಮಾರಿಯಾಗಿ ಹುಟ್ಟಿದ್ಲು. ಅವಳು ಪ್ರಥಮ ಅಲಕ್ಷ್ಮಿ ಅಂದ್ರೆ ಜ್ಯೇಷ್ಠ ಅಲಕ್ಷ್ಮಿ ಅಂತ ಅದರ ತಾತ್ಪರ್ಯ. ಅವಳಲ್ಲಿ ಪಾರ್ವತಿಯ ಆವೇಶ ಇತ್ತು ಅಂತ ಹೀಗೆ ಅದೊಂದಷ್ಟು ಮಾಹಿತಿನೂ ಕೂಡ ಕೇಳಿ ಬರ್ತದೆ.
ಶಬ್ದಸಾಗರ ಅನ್ನುವ ಕೋಶದಲ್ಲಿ ಅವಳ ಬಗ್ಗೆ ಪದ್ಮಪುರಾಣದ ಮಾತನ್ನು ಕೂಡ ಉದ್ಧರಿಸ್ತಾರೆ. ಕ್ಷೀರಸಾಗರದಲ್ಲಿ ಹುಟ್ಟಿದವಳು. ಆಗ ಅವಳಿಗೆ ದೇವತೆಗಳೆಲ್ಲ ಎಲ್ಲಿ ನಿವಾಸ ಕಲ್ಪಿಸಿಕೊಟ್ರು ಅಂದರೆ, ಎಲ್ಲಿ ನಿತ್ಯ ಜಗಳ ಇರ್ತದೋ, ಹೊಲಸು ಇರ್ತದೋ, ಕೆಟ್ಟ ಮಾತುಗಳು ನಡೀತಾ ಇರ್ತಾವೋ ಅಂಥ ಕಡೆ ನೀನಿರು ಅಂತ ಹೇಳಿಕೊಟ್ರು ಅಂತ ಕೇಳಿ ಬರ್ತದೆ. ಯಾವ ದೇವತೆಗಳು ಈಕೆಯನ್ನು ಪರಿಗ್ರಹಿಸಲಿಲ್ಲ. ಆದ್ರಿಂದ ದುಸ್ಸಹ ಅನ್ನುವ ಒಬ್ಬ ತೇಜಸ್ವಿ ಬ್ರಾಹ್ಮಣ ಈಕೆಯನ್ನು ಪತ್ನಿಯನ್ನಾಗಿ ಸ್ವೀಕಾರ ಮಾಡಿದ ಅಂತ ಲಿಂಗ ಪುರಾಣದ ಮಾತನ್ನು ಕೂಡ ಅಲ್ಲಿ ಹೇಳ್ತಾರೆ. ಪದ್ಮಪುರಾಣದ ಕೆಲವು ಮಾತುಗಳು ಹೀಗೆ ನೇರವಾಗಿ ಈ ಕೆಲವು ಕೋಶಗಳಲ್ಲಿ ಉದ್ಧೃತ ಆಗಿವೆ. ಅದನ್ನು ಕೂಡ ನಾವೀಗ ನೋಡೋಣ. ಪದ್ಮಪುರಾಣದ ಉತ್ತರಖಂಡದ ಕೆಲವು ಶ್ಲೋಕಗಳಿವೆ. ಇದು ಶಿವ ಪಾರ್ವತಿಗೆ ಹೇಳಿದ್ದು. ಮಾಂ ಪ್ರಣಮ್ಯ ಪುನರ್ದೇವಾಹ ಮಮಂತು ಕ್ಷೀರಸಾಗರಂ ತಸ್ಮಿನ್ ಪ್ರಮಥ್ಯಮಾನೆ ತು ಮಯಾ ದೇವೈಶ್ಚ ಭಾಮಿನಿ ಜ್ಯೇಷ್ಠಾ ದೇವಿ ಸಮುತ್ಪನ್ನ ರಕ್ತ ಸೃಗ್ವಾಸ ಸಾವೃತ. ಜ್ಯೇಷ್ಠ ಹುಟ್ಟಿ ಬಂದಲಲ್ಲಿ. ಅವಳು ಕೆಂಬಣ್ಣದ ಬಟ್ಟೆ ಮತ್ತು ಮಾಲೆ ಇತ್ಯಾದಿಗಳನ್ನು ಧರಿಸಿದ್ಲು. ಅವಳು ದೇವತೆಗಳನ್ನು ಕೇಳಿದ್ಲಂತೆ, ಕಿಂ ಕರ್ತವ್ಯಂ ಮಯೇತಿ ವೈ. ಆಗ ದೇವತೆಗಳು ಹೇಳಿದ್ರು, ಯೇಷಾಂ ಗೃಹಾಂತರೇ ನಿತ್ಯಂ ಕಲಹಂ. ಯಾರ ಮನೆಯಲ್ಲಿ ನಿತ್ಯ ಜಗಳ ನಡೀತಾ ಇರ್ತದೋ ಆ ಜಗಳ ಇದ್ದಲ್ಲಿ ನೀನು ಹೋಗಿರೋ, ಆ ಸ್ಥಾನವನ್ನು ನಿನಗೆ ಕೊಡ್ತೇವೆ. ಮತ್ತೆ ಕಪಾಲ ಅಂದ್ರೆ ತಲೆಬುರುಡೆ, ಮೂಳೆ, ಭಸ್ಮ, ಕತ್ತರಿಸಿ ಬಿದ್ದ ಕೂದಲು ಇತ್ಯಾದಿಗಳು ಇರ್ತಾವ. ಒರಟು ಮಾತುಗಳು ಎಲ್ಲಿ ಕೇಳಿ ಬರ್ತಾ ಇರ್ತಾವ ಅಂತ ಕಡೆ ನೀನು ಹೋಗು ಅಂತ ಅವರು ಕಳಿಸಿಕೊಟ್ರು. ಯಾರು ಪಾದಶೌಚ ಮಾಡದೇನೆ ಆಚಮನ ಮಾಡ್ತಾರೋ, ಕಾಲು ತೊಳ್ಕೊಳ್ಳದೆ ಆಚಮನ ಮಾಡ್ತಾರೋ ಅಂಥವರಲ್ಲಿ ನೀನಿರು. ದಂತಧಾವನ ಕರ್ತಾರ. ಕೆಲವರು ಹಲ್ಲುಜ್ಜುವಾಗ ಹುಲ್ಲು, ಬೂದಿ, ಭಸ್ಮ ಮತ್ತೆ ಚರ್ಮ ಇತ್ಯಾದಿಗಳಿಂದ ಯಾರು ಹಲ್ಲುಜ್ಜುತ್ತಾರೋ ಅಂಥ ಕಡೆ ನೀನು ಹೋಗಿರೋ. ತೇಷಾಂ ಗೃಹೇ ತವ ಸ್ಥಾನಂ ದೇವಿ ದಾರಿದ್ರ್ಯದೆ ಸದಾ ಇತ್ಯಾದಿಶ್ಯ ಸುರಾ ಸರ್ವೇ ತೇ ಜ್ಯೇಷ್ಠಾಂ ಕಲಿವಲ್ಲಭಾಂ ಪುನಶ್ಚ ಮಂಥನಂ ಚಕ್ರು ಕ್ಷೀರಾಬ್ಧಿಂ ಸುಸಮಾಹಿತಾ. ಮುಂದೆ ಅವರು ಆ ಕ್ಷೀರಸಾಗರದ ಮಥನವನ್ನು ಮುಂದುವರಿಸಿದರು ಅಂತಿಷ್ಟು ಕೇಳಿಬರ್ತದೆ. ಈಕೆ ದುರ್ಯೋಧನನ ಪತ್ನಿ ಆಗಿದ್ದಲ್ಲದೆ ರಾಮಾಯಣದಲ್ಲಿ ಮಂಥರೆಯಾಗಿ ಕೂಡ ಹುಟ್ಟಿದ್ಲು ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣದ ಪ್ರಸಂಗದಲ್ಲಿ ಅಲ್ಲಿ ಈ ರಾಮನಿಗೆ ಪಟ್ಟಾಭಿಷೇಕ ಆಗುವುದು ಸುದ್ದಿ ಮಂಥರೆಗೆ ತಿಳಿಯಿತು ಅಂತ ವರ್ಣನೆ ಮಾಡುವ ಪ್ರಸಂಗ ಅಲ್ಲಿ ಕಂಡು ಬರ್ತದೆ. ಅದು ಆ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯದ 1ನೇ ಶ್ಲೋಕ ಅಂತ ನೆನಪು. ದಧ್ರೇತನ್ ಮಂಥರಾಯಾ ಶ್ರುತಿಪಥಂ ಅಗಮತ್ ಭೂಮಿಗಾಯ ಅಲಕ್ಷ್ಮ್ಯಾ. ಅಲಕ್ಷ್ಮಿಯೇ ಭೂಮಿಗೆ ಅವತಾರ ಮಾಡಿ ಬಂದಿದ್ಲು. ಅವಳು ಮಂಥರೆ. ಪೂರ್ವಂ ಕ್ಷೀರಾಬ್ಧ ಜಾತ. ಕ್ಷೀರ ಸಮುದ್ರದಲ್ಲಿ ಹುಟ್ಟಿದವಳು. ಕಥಮಪಿ ತಪಸೈವ ಅಪ್ಸರತ್ವಂ ಪ್ರಯಾತ. ಏನೋ ತಪಸ್ಸು ಮಾಡಿ ಅಪ್ಸರೆಯ ರೂಪವನ್ನು ಕೂಡ ಅವಳು ಪಡ್ಕೊಂಡಿದ್ಲು. ಅವಳು ಅಪ್ಸರೆಯ ದೇಹ ಮಾತ್ರ ವಸ್ತುತಃ ಸಾತ್ವಿಕ ಜೀವಳಾದಂತಹ ದೇವ, ಋಷಿ, ಪಿತೃಪ, ಚಕ್ರವರ್ತಿಗಳು, ಮನುಷ್ಯರು ಅಂತ ಹೀಗೆ ಮುಕ್ತಿಯೋಗ್ಯರೇನಿದ್ದಾರೆ ಅವರಲ್ಲಿ ಸೇರಿದವಳು ಅಲ್ಲ ಅವಳು. ಅಪ್ಸರೆಯ ದೇಹ ಮಾತ್ರ. ಆದ್ರಿಂದ ಮಂಥರೆ, ಈ ಅಲಕ್ಷ್ಮಿ ಒಟ್ಟು 2 ರೂಪ ತಾಳಿದ್ದು. ಒಂದು ಮಂಥರೆದ್ದು, ಇನ್ನೊಂದು ದುರ್ಯೋಧನನ ಪತ್ನಿ ಕೃಷ್ಣಾವತಾರದಲ್ಲಿ, ಮೊದಲನೇದು ರಾಮಾವತಾರದಲ್ಲಿ. ಅಂಥವಳನ್ನ ನಾವು ಜ್ಯೇಷ್ಠ ದೇವಿ ಪೂಜೆ ಅಂತ ಈ ಭಾದ್ರಪದ ಮಾಸ, ಶ್ರಾವಣ ಮಾಸ ಇತ್ಯಾದಿ ಕಡೆಗಳಲ್ಲಿ ಮಾಡ್ತಾರೆ. ಅದು ಹೇಗೆ ಮಾಡುವುದು ಅಂತ ಒಂದು ಜಿಜ್ಞಾಸೆ ಬರ್ತದೆ. ಕೆಲವು ಮನೆತನಗಳಲ್ಲಿ ಆ ಪೂಜೆ ಸಂಪ್ರದಾಯ ಇದೆ, ಕೆಲವು ಕಡೆ ಅದಿಲ್ಲ. ಇಲ್ಲದೇ ಇದ್ರೆ ಬಹಳ ಒಳ್ಳೆಯದೇ ಆಯಿತು. ಪೂಜೆ ಮಾಡುವವರಾದರೂ ಕೂಡ ತಾವು ಯಾರನ್ನು ಪೂಜೆ ಮಾಡ್ತಿದ್ದೀವಿ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡಿರ್ಬೇಕು. ಇಲ್ಲದೆ ಹೋದರೆ ಅದು ಅಸುರ ಶಕ್ತಿಯ ಪೂಜೆ ಆಗ್ತದೆ, ಅದು ಘಾತಕ ಆಗ್ತದೆ ಅಂತನೂ ಎಚ್ಚರ ನಮಗೆ ಇರಬೇಕು. ಈ ಲಿಂಗ ಪುರಾಣಕ್ಕನುಸಾರವಾಗಿ ಪರಾಶಕ್ತಿಯ 8 ರೂಪಗಳಲ್ಲಿ ಈ ಜ್ಯೇಷ್ಠ ಅಂತ ಅನ್ನೋದು ಕೂಡ ಒಂದು ಅಂತ ಬಂತು.
ಅಲ್ಲಿ ಅಲಕ್ಷ್ಮಿ ಅಂತ ಬಂದಿಲ್ಲ, ಜ್ಯೇಷ್ಠ ಅಂತ ಮಾತ್ರ ಬಂದಿದೆ. ಆದ್ರಿಂದ ಪೂಜೆ ಮಾಡುವವರು ನಾವು ದುರ್ಯೋಧನನ ಪತ್ನಿ ಆದಂಥವಳು, ಮಂಥರೆ ಆದಂಥವಳು ಯಾರಿದ್ದಾಳೆ ಅವಳನ್ನು ಪೂಜೆ ಮಾಡ್ತಾ ಇಲ್ಲ. ಪರಾಶಕ್ತಿ 8 ರೂಪಗಳಲ್ಲಿ ಒಂದು. ಆ ಪರಾಶಕ್ತಿ ಅಂದರೆ ಪಾರ್ವತಿ ದೇವಿ ಅಥವಾ ಲಕ್ಷ್ಮೀದೇವಿ ಅಥವಾ ಅವರಿಬ್ಬರಲ್ಲಿರುವಂತಹ ಸ್ತ್ರೀರೂಪನಾದ ಪರಮಾತ್ಮ ಅಂತ ಹೀಗೆ ಭಾವಿಸಿದರೆ ಅದರಿಂದ ಯಾವುದೇ ಬಾಧಕ ಇಲ್ಲ. ಒಂದು ಪೂಜೆ ಮಾಡುವುದಾದರೆ ಹೀಗೆ ಮಾಡುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮುಖ್ಯವಾಗಿ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ತಿಳಿಸುವಂತೆ ನಚಾನ್ಯ ಧರ್ಮಾಕರಣಾತ್ ದೋಷವಾನ್ ವಿಷ್ಣು ಧರ್ಮಕೃತ. ಬೇರೆ ಯಾವುದೋ ಇಂಥ ಜ್ಯೇಷ್ಠ ಗೌರಿ ವ್ರತ ಮೊದಲಾದವುಗಳನ್ನು ಮಾಡದೆ ಹೋದರೆ ಭಗವದ್ಭಕ್ತನಾದವನಿಗೆ ವಿಷ್ಣುವಿನ ಪರಿವಾರಭೂತ ದೇವತೆಗಳನ್ನು ಯಥೋಚಿತವಾಗಿ ಪೂಜಿಸುವವನಿಗೆ ಬೇರೆ ಧರ್ಮಗಳನ್ನು ಮಾಡದೆ ಹೋದರೆ ಯಾವುದೇ ರೀತಿಯಾದಂಥ ದೋಷ ಮತ್ತು ಕರ್ತವ್ಯಚ್ಯುತಿ ಆಗೋದಿಲ್ಲ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಒಟ್ಟಾರೆ ಇದೊಂದು ಸೌಭಾಗ್ಯ ಲಕ್ಷ್ಮಿಯ ಮಂತ್ರ ಅಂತ ಇಷ್ಟು ಕೇಳಿ ಬರ್ತದೆ. ಅಲ್ಲಿಗೆ ಈ ಮಂತ್ರದ ಶ್ರವಣ ಸಮಾಪ್ತವಾಗಿದೆ.